ಎಲ್ಲರಿಗೂ ಪ್ರಣಾಮಗಳು. ನಾವು ಈಗ ಆತ್ರೇಯ ಆಯುರ್ವೇದ ಆಸ್ಪತ್ರೆಯ ಬಳಿ ಇದ್ದೇವೆ. ಈ ಆಸ್ಪತ್ರೆಯು ದೇವನಹಳ್ಳಿಯಿಂದ ದಾಬಸ್ಪೇಟೆ ಹೈವೇಯಲ್ಲಿ ದೊಡ್ಡಬಳ್ಳಾಪುರಕ್ಕೆ ಇನ್ನು 2 ಕಿಲೋಮೀಟರ್ ಇದ್ದಂಗೆ ಇರುವ ಕೊಡಿಗೆಹಳ್ಳಿಯಲ್ಲಿ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿಂದ ಕಾಣುತ್ತಿದೆ ನೋಡಿ ಹೈವೇಯಲ್ಲಿ ಗಾಡಿ ಓಡಾಡುತ್ತಿರುವುದು. ಹೈವೇಯಿಂದ 2 ನಿಮಿಷ ನಡೆದರೆ ಸಾಕು ನಾವು ಆತ್ರೇಯ ಆಯುರ್ವೇದ ಆಸ್ಪತ್ರೆಯ ಬಳಿ ಬಂದು ಬಿಡುತ್ತೇವೆ. ಇದುವೇ ಆಸ್ಪತ್ರೆಯ ಮೇನ್ ಗೇಟ್. ಇಲ್ಲಿ ನೋಡಿ ಆತ್ರೇಯ ಸಸ್ಯಕಾಶಿ ಎಂದು ಬೋರ್ಡ್ ಹಾಕಿದ್ದಾರೆ. ನೋಡಿ ಮಾಮರದಲ್ಲಿ ಕೋಗಿಲೆ ಕೂಗುತ್ತಿದೆ. ಈ ಆತ್ರೇಯ ಸಸ್ಯಕಾಶಿ ಎಂದರೆ ಇಲ್ಲಿ ಸಂರಕ್ಷಣೆ ಮಾಡಿರುವಂತಹ ಆಯುರ್ವೇದ ಸಸ್ಯಗಳ ಅರಣ್ಯ. ಇಲ್ಲಿ ಎಲ್ಲರನ್ನೂ ಬಿಡುವುದಿಲ್ಲ. ನಾವು ಮೊದಲು ಆತ್ರೇಯ ಆಸ್ಪತ್ರೆಯನ್ನು ನೋಡಿಕೊಂಡು ಕೊನೆಯಲ್ಲಿ ಈ ಆತ್ರೇಯ ಸಸ್ಯಕಾಶಿಯ ಪರ್ಮಿಷನ್ ತಗೊಂಡು ಆಮೇಲೆ ವಿಡಿಯೋ ಮಾಡೋಣ. ಸ್ನೇಹಿತರೆ, ಅದೇ ಮೆಡಿಕಲ್ ಕಾಲೇಜ್. ನೋಡಿ ಇಲ್ಲಿ ಕಾಣುತ್ತಿರುವುದು ಪಾರ್ಕ್. ನಾವು ನೋಡಿದಂಗೆ ಎಲ್ಲ ಆಯುರ್ವೇದ ಆಸ್ಪತ್ರೆಗಳ ಬಳಿ ಸಸ್ಯ ಸಂರಕ್ಷಣೆ ಮಾಡಿರುತ್ತಾರೆ. ನೋಡಲು ಆನಂದವಾಗುತ್ತದೆ, ಕಣ್ಣಿಗೆ ಮುದ ನೀಡುತ್ತದೆ. ನೋಡಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಕಾಣಿಸುತ್ತದೆ. ಬನ್ನಿ ಪಾರ್ಕ್ ಒಳಗೆ ಒಂದು ರೌಂಡ್ ಹಾಕಿ ಬರೋಣ. ನೋಡಿ ಇದು ಧ್ವಜಸ್ತಂಭ, ಕರ್ನಾಟಕದ ಬಣ್ಣವನ್ನು ಬಳೆದಿದ್ದಾರೆ. ಬಹುಶಃ ವಿಶೇಷ ಸಂದರ್ಭಗಳಲ್ಲಿ ಧ್ವಜ ಹಾರಿಸುತ್ತಾರೆ ಅನಿಸುತ್ತದೆ. ಎಲ್ಲಾ ರೀತಿಯ ಮರಗಳನ್ನು ನೆಟ್ಟಿದ್ದಾರೆ. ತೆಂಗಿನ ಮರಗಳು ಕಾಯಿ ಬಿಟ್ಟಿದೆ, ಆದರೆ ಕೇಳುವರಿಲ್ಲ ಅನಿಸುತ್ತದೆ. ಪೇಷಂಟ್ಗಳು ಬಂದು ವಿಹರಿಸುತ್ತಿದ್ದಾರೆ ಪಾರ್ಕ್ನಲ್ಲಿ. ಹೂ ಗಿಡಗಳು. ಸ್ನೇಹಿತರೆ, ಹೂವಿನ ಸುಗಂಧ ಪರಿಮಳ ನಮ್ಮನ್ನು ಸೆಳೆಯುತ್ತಿದೆ. ನೋಡಿ ಈ ಮಾರ್ಗವಾಗಿ ಮೆಡಿಕಲ್ ಕಾಲೇಜ್ಗೆ ಹೋಗಬೇಕು. ಈ ಕಾಲೇಜು ಹಿಂಭಾಗದಲ್ಲಿ ಆಸ್ಪತ್ರೆ ಇದೆ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಮಾಡಲು ಅನುಕೂಲವಾಗಲೆಂದು ಹತ್ತಿರವೇ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಔಷಧಿಗೆ ಬೇಕಾದಂತಹ ಸಣ್ಣ ಪುಟ್ಟ ಸಸ್ಯಗಳನ್ನು ಪಾಟ್ನಲ್ಲಿ ಇಟ್ಟಿದ್ದಾರೆ. ಸ್ನೇಹಿತರೆ, ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬಹಳ ಕಡಿಮೆ ಖರ್ಚಿನಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ಸಿಗುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡುತ್ತಿದ್ದೇವೆ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಇದರಿಂದ ಯಾವತ್ತಾದರೂ ಉಪಯೋಗ ಆಗಬಹುದು ಅಂತ ನಮ್ಮ ಅನಿಸಿಕೆ. ನೋಡಿ ಪ್ರತಿ ಸಸ್ಯಕ್ಕೂ ಹೆಸರು, ತಳಿ ಎಲ್ಲ ಬರೆದಿದ್ದಾರೆ. ನಾವು ಈಗ ನಡೆಯುತ್ತಾ ಆಸ್ಪತ್ರೆಯ ಬಳಿ ಬಂದಿದ್ದೇವೆ. ಇನ್ನು ಸ್ವಲ್ಪವೇ ದೂರ ಇದೆ ಅಷ್ಟೇ ಆಸ್ಪತ್ರೆಗೆ. ಹಾಗೆ ಈ ಸಸ್ಯ ತೋಟವನ್ನು ನೋಡುತ್ತಾ ಹೋಗೋಣ ಎಂದು ಇಲ್ಲಿಗೆ ಬಂದೆವು. ಇಲ್ಲಿ ಈ ಸಸ್ಯ ತೋಟಕ್ಕೆ ಎಲ್ಲರಿಗೂ ಪ್ರವೇಶವಿದೆ. ಪೇಷಂಟ್ಗಳೆಲ್ಲ ಇಲ್ಲಿ ವಾಕ್ ಮಾಡಲು ಬರುತ್ತಾರೆ. ಅಂದ್ರೆ ಪಾರ್ಕ್ಗೆ ಅಂಟಿಕೊಂಡಂತೆ ಇದೆ ಈ ಸಸ್ಯ ತೋಟ. ನೆಲಬೇವಿನ ಗಿಡ ಇವೆಲ್ಲ ಹೆಸರೇ ಕೇಳಿಲ್ಲ. ಸ್ನೇಹಿತರೆ, ಮನುಷ್ಯನಿಗೆ ಆರೋಗ್ಯ ಪಂಚಭೂತಗಳಿಂದಲೇ ಸಿಗುತ್ತದೆ. ನಾವು ತೆಗೆದುಕೊಳ್ಳುವಂತ ಗಾಳಿ, ಕುಡಿಯುವಂತ ನೀರು, ಸೇವಿಸುವಂತ ಆಹಾರ, ಇದರಿಂದಲೇ ನಾವು ಸಮತೋಲನವನ್ನು ಮಾಡಿಕೊಳ್ಳಬಹುದು. ಅದನ್ನ ಹೇಳಿಕೊಡುವುದೇ ಆಯುರ್ವೇದ. ನೋಡಿ ಇಲ್ಲಿ ಆತ್ರೇಯ ಕ್ಯಾಂಟೀನ್ ಇದೆ. ಇಲ್ಲಿ ರುಚಿ ಮತ್ತು ಶುಚಿಯಾದ ಆಹಾರ ಸಿಗುತ್ತದೆ. ಇಲ್ಲಿ ರೋಗಿಗಳಿಗೆ ಹೇಗೆ ಬೇಕೋ ಹಾಗೆ ಆಹಾರವನ್ನು ಮಾಡಿಕೊಡುತ್ತಾರೆ. ನೋಡಿ ಇದರ ಪಕ್ಕದಲ್ಲೇ ಇದೆ ಆತ್ರೇಯ ಆಸ್ಪತ್ರೆ. ಕ್ಯಾಂಟೀನಿನ ಬಲಗಡೆ ಮೆಡಿಕಲ್ ಕಾಲೇಜ್, ಎಡಗಡೆ ಆಸ್ಪತ್ರೆ. ನೋಡಿ ಇದೇ ಆಸ್ಪತ್ರೆಯ ಆವರಣ. ಮುಖ್ಯ ದ್ವಾರ, ಇಲ್ಲಿಂದಲೇ ಒಳಗೆ ಹೋಗಬೇಕು. ಇದು ಪಾರ್ಕಿಂಗ್ ಅಂತ ಹೇಳಬಹುದು. ಎಲ್ಲ ಗಾಡಿ ಇಲ್ಲೇ ನಿಲ್ಲಿಸಿರುತ್ತಾರೆ.
ನೋಡಿ, ಈಗ ಕಾಣುತ್ತಿರುವುದು ಮೆಡಿಕಲ್ ಕಾಲೇಜ್, ಇದು ಕ್ಯಾಂಟೀನ್, ಇದು ಆಸ್ಪತ್ರೆ. ನೋಡಿ ಎಷ್ಟು ಪಕ್ಕದಲ್ಲೇ ಇದೆ. ಬನ್ನಿ ಸ್ನೇಹಿತರೆ, ಆಸ್ಪತ್ರೆ ಒಳಗೆ ಹೋಗೋಣ. ಈ ಆತ್ರೇಯ ಆಸ್ಪತ್ರೆಯನ್ನು ಡಾಕ್ಟರ್ ಪ್ರಶಾಂತ್ ಎಸ್ ಆಚಾರ್ಯ ಅವರು 2006ರಲ್ಲಿ ಸ್ಥಾಪಿಸಿದರು. ಬೆಂಗಳೂರು ಸಮೀಪ ಇರುವ ದೊಡ್ಡಬಳ್ಳಾಪುರದಲ್ಲಿ ಈ ಕಾಲೇಜು ಆಧುನಿಕ ಸೌಕರ್ಯಗಳೊಂದಿಗೆ ಪ್ರಶಾಂತವಾದ ಕಲಿಕೆಯ ವಾತಾವರಣವನ್ನು ಒದಗಿಸುತ್ತಿದೆ. ಆಧುನೀಕರಣವಾಗಿ ಮಾಡಿದ್ದಾರೆ ಆತ್ರೇಯ ಆಸ್ಪತ್ರೆ. ನೋಡಿ, ಆತ್ರೇಯ ಫಾರ್ಮಸಿ. ಇಲ್ಲಿ ಆಯುರ್ವೇದೀಯ ಔಷಧಿಗಳನ್ನು ಇಲ್ಲಿ ಕೊಡುತ್ತಾರೆ. ಸ್ನೇಹಿತರೆ, ನಾವೀಗ ಆಸ್ಪತ್ರೆಯ ಗ್ರೌಂಡ್ ಫ್ಲೋರ್ ನಲ್ಲಿ ಇದ್ದೇವೆ. ನೋಡಿ, ಹೊರರೋಗಿಗಳ ವಿಭಾಗ. ಕೆಳಗಡೆ ಏನೇನು ವ್ಯವಸ್ಥೆ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಆನಂತರ ಫಸ್ಟ್ ಫ್ಲೋರ್ಗೆ ಹೋಗೋಣ. ಶಲಾಕ್ಯ ತಂತ್ರ ಹೊರರೋಗಿ ವಿಭಾಗ, ಇದು ಔಟ್ ಪೇಷಂಟ್ ದೇ. OPD ಡಾಕ್ಟರ್ ಹೆಸರುಗಳನ್ನೆಲ್ಲ ಹಾಕಿದ್ದಾರೆ ಇಲ್ಲಿ ಹೊರಗಡೆ. ಇದು ಶಲಾಕ್ಯ ತಂತ್ರ ಹೊರರೋಗಿ ವಿಭಾಗವೇ. ವಾತಾವರಣ ಚೆನ್ನಾಗಿದೆ. ಸ್ವಸ್ಥಾವೃತ ಮತ್ತು ಯೋಗ ಹೊರರೋಗಿ ವಿಭಾಗ. ಆಯುರ್ವೇದ ಚಿಕಿತ್ಸೆಗಳು ಪುರಾತನ ಕಾಲದಿಂದಲೂ ಪ್ರಚಲಿತೆಯಲ್ಲಿದೆ. ಸ್ತ್ರೀ ರೋಗ ಮತ್ತು ಪ್ರಸೂತಿ ತಂತ್ರ. ಇದು ಶಲ್ಯ ತಂತ್ರ. ಬಹುಶಃ ಎಲ್ಲ ಈ ಗ್ರೌಂಡ್ ಫ್ಲೋರ್ ನಲ್ಲೆಲ್ಲ ಹೊರರೋಗಿ ವಿಭಾಗನೇ. ಕೌಮಾರ್ಯ ಭೃತ್ಯ. ಫಸ್ಟ್ ಫ್ಲೋರ್ ನಲ್ಲಿ ಅಡ್ಮಿಟ್ ಆಗಿರೋರೆಲ್ಲ ಇರ್ಬೋದು. ಪಂಚಕರ್ಮ OPD. ಆಯುರ್ವೇದ ಚಿಕಿತ್ಸೆಗಳಲ್ಲಿ ಗಿಡಮೂಲಿಕೆ ಔಷಧಿಗಳು, ವಿಶೇಷ ಆಹಾರ ಕ್ರಮಗಳು, ಧ್ಯಾನ, ಯೋಗ, ಮಸಾಜ್, ವಿರೇಚಕಗಳು, ಎನಿಮಾಗಳು ಮತ್ತು ವೈದ್ಯಕೀಯ ತೈಲಗಳನ್ನು ಒಳಗೊಂಡಿದೆ. ಕಾಯ ಚಿಕಿತ್ಸಾ ಹೊರರೋಗಿ ವಿಭಾಗ. ಫಿಸಿಯೋಥೆರಪಿ ಘಟಕ. ನಾವು ನೆಲಮಹಡಿ ಅಂದರೆ ಗ್ರೌಂಡ್ ಫ್ಲೋರ್ ನ ಅರ್ಧ ಸುತ್ತು ಹಾಕಿದ್ದೇವೆ, ಇನ್ನೂ ಅರ್ಧ ಸುತ್ತು ಬಾಕಿ ಇದೆ. ನೋಡಿ, ಡಿಸ್ಪೆನ್ಸರಿ ಹತ್ರ ಬಂದಿದ್ದೇವೆ. ಮತ್ತೆ ಈ ಆಸ್ಪತ್ರೆಯ ಡಿಸ್ಪೆನ್ಸರಿಯಲ್ಲಿ ಔಷಧ ಸಿಗಲಿಲ್ಲವೆಂದರೆ ನಾವು ದೊಡ್ಡಬಳ್ಳಾಪುರದಿಂದ ಔಷಧಿ ತಂದು ಕೊಡಬೇಕಾಗುತ್ತದೆ. ಅಲ್ಲಿ ಒಂದು ಆಯುರ್ವೇದಿಕ ದೊಡ್ಡ ಮಳಿಗೆ ಇದೆ, ಅಲ್ಲಿಂದ ತರಬೇಕಾಗುತ್ತದೆ. ಆತ್ರೇಯ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ. ನೋಡಿ, ಸ್ಥಾಪಕರ ಫೋಟೋ ಹಾಕಿದ್ದಾರೆ ಬೋರ್ಡ್ ನಲ್ಲಿ. ಇಲ್ಲಿ ವಿಚಾರಣಾ ಘಟಕ ಇರಬೇಕು, ಯಾರು ಇಲ್ಲ ಇಲ್ಲಿ. ಪುಟ್ಟ ಗಣಪತಿಯನ್ನು ಇಟ್ಟಿದ್ದಾರೆ. ಓಂ ಗಂ ಗಣಪತಯೇ ನಮಃ. ಎಲ್ಲ ಆಸ್ಪತ್ರೆಗಳಲ್ಲೂ ಗಣಪತಿ ಇರುತ್ತಾರೆ. ನೋಡಿ, ಇನ್ನರ್ಧ ಈ ಕಡೆಗೆ ಹೋಗಬೇಕು. ಇನ್ನರ್ಧವನ್ನು ಇಲ್ಲಿ ಅರ್ಧ ಸುತ್ತ ಹಾಕಿ ಬಿಡೋಣ ಬನ್ನಿ. ನೋಡಿ, ಲಘು ಶಸ್ತ್ರಚಿಕಿತ್ಸಾ ವಿಭಾಗ ಇಲ್ಲಿದೆ. ಅಂದ್ರೆ ಇಲ್ಲೇ ಆಪರೇಷನ್ ಮಾಡುತ್ತಾರೆ, ಮೈನರ್ OT. ಕೇಂದ್ರ ಪ್ರಯೋಗಾಲಯ ಲ್ಯಾಬೊರೇಟರಿ. ಎಮರ್ಜೆನ್ಸಿ, ಇದು ಅಪಘಾತ ವಿಭಾಗ. ಅಲ್ಟ್ರಾಸೌಂಡ್, ಎಕ್ಸ್ರೇ ರೂಮ್,
ಎಲ್ಲವೂ ಹೊರ ರೋಗಿಗಳಿಗೆ ಸಂಬಂಧಪಟ್ಟಿರೋದೆಲ್ಲ ಕೆಳಗಡೆ ಇದೆ, ಮೇಲೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಮೇಲೆ ಅಡ್ಮಿಟ್ ಆದವರಿಗೆ ಮಾತ್ರ. ಹತ್ತಿರ ಹತ್ತಿರ ನೆಲಮಹಡಿಯನ್ನ ಸುತ್ತು ಹಾಕಿದಂಗಾಯ್ತು. ಸ್ಕ್ರೀನಿಂಗ್ OPD ವ್ಯವಸ್ಥೆಗಳು ಚೆನ್ನಾಗಿ ಇದೆ. ಬನ್ನಿ ಸ್ನೇಹಿತರೆ, ಈಗ ಮೇಲ್ಮಹಡಿಗೆ ಹೋಗೋಣ. ಈ ಆಸ್ಪತ್ರೆಯಲ್ಲಿ ಆಹಾರ ಪದ್ಧತಿಗಳನ್ನು ರೋಗಿಗಳಿಗೆ ಬದಲಾಯಿಸುತ್ತಾರೆ. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆಹಾರಗಳನ್ನು ಮಾತ್ರ ಕೊಡುತ್ತಾರೆ. ಗಿಡಮೂಲಿಕೆ ಔಷಧಿಗಳು ಮತ್ತು ವಿವಿಧ ಬಣ್ಣಗಳು ಮತ್ತು ಪರಿಮಳಗಳು, ಗುಳಿಗೆಗಳು, ಮಾತ್ರೆಗಳು ಮತ್ತು ಪುಡಿಗಳನ್ನು ನೀಡುತ್ತಾರೆ. ಮತ್ತೆ ಆಕ್ಯುಪಂಕ್ಚರ್ ಚಿಕಿತ್ಸೆಯನ್ನು ನೀಡುತ್ತಾರೆ. ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆಯೋ ಆ ಭಾಗಗಳಿಗೆ ಮಸಾಜ್ ಮಾಡುತ್ತಾರೆ. ನೋಡಿ, ಇದೆಲ್ಲ ವಾರ್ಡ್ಗಳು, ಜನರಲ್ ವಾರ್ಡ್. ಈ ಅರ್ಧ ಸುತ್ತು ಪೂರ್ಣವಾಗಿ ಜನರಲ್ ವಾರ್ಡ್ ಇದೆ. ಜನರಲ್ ವಾರ್ಡ್ ನಲ್ಲಿ ಒಬ್ಬರಿಗೆ 100 ರೂಪಾಯಿ ಬೆಡ್ ಚಾರ್ಜ್ ತೆಗೆದುಕೊಳ್ಳುತ್ತಾರೆ ಅಷ್ಟೇ. ಮತ್ತೆ ಬೇರೆ ಯಾವುದೇ ಖರ್ಚು ಬರುವುದಿಲ್ಲ. ಔಷಧಿಗಳನ್ನು ಮಾತ್ರ ತಂದು ಕೊಡಬೇಕಾಗುತ್ತದೆ. ಬಡವರಿಗೆ ಬಹಳ ಅನುಕೂಲಕರವಾದ ಆಸ್ಪತ್ರೆ. ನೋಡಿ, ಈ ಸುತ್ತು ಪೂರ್ತಿ ಜನರಲ್ ವಾರ್ಡ್ ಇದೆ. ಇಲ್ಲಿ ಧ್ಯಾನ ಮಾಡಿಸುತ್ತಾರೆ ಮತ್ತು ಉಸಿರಾಟದ ವ್ಯಾಯಾಮಗಳನ್ನು ಹೇಳಿಕೊಡುತ್ತಾರೆ. ಮತ್ತು ಪಂಚಕರ್ಮ ಅಂದರೆ 5 ಕ್ರಿಯೆಗಳು, ವಾಂತಿ, ಎನಿಮಾಗಳು ಮತ್ತು ರಕ್ತ ಬಿಡುವುದು ಸೇರಿದಂತೆ 5 ಚಿಕಿತ್ಸೆಗಳನ್ನು ಒಳಗೊಂಡಿರುತ್ತದೆ. ಈಗ ನಾವು ಸ್ಪೆಷಲ್ ವಾರ್ಡ್ ಕಡೆ ಬರುತ್ತಿದ್ದೇವೆ. ಇಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗ ಇದೆ. ಕೆಳಗಡೆ ಇದ್ದಿದ್ದು ಲಘು ಶಸ್ತ್ರಚಿಕಿತ್ಸೆ. ಇಲ್ಲಿ ಮೇಜರ್ OT ಮಾಡುತ್ತಾರೆ ಅನ್ಸುತ್ತೆ. ಕಲಿಸುವಂತ ವ್ಯಾಯಾಮಗಳ ಚಿತ್ರ. ಸ್ತ್ರೀಯರ ವಿಭಾಗಗಳು, ದಾದಿಯರ ಕೊಠಡಿ, ಮೆಟರ್ನಿಟಿ ಹಾಲ್ ಇದೆಯಲ್ಲ ಅದಕ್ಕೆ ಇಲ್ಲಿ ದಾದಿಯರ ಕೊಠಡಿ ಇದೆ. ಆಸ್ಪತ್ರೆಯ ಆವರಣ ನೋಡಿ, ಬಹಳ ಚೆನ್ನಾಗಿದೆ. ಹಸಿರು ಇದ್ದರೆ ಕಣ್ಣಿಗೆ ತಂಪು. ಕೆಳಗಡೆ ಹೊರರೋಗಿ ವಿಭಾಗ, ಮೇಲೆ ಒಳರೋಗಿ ವಿಭಾಗ. ಆ ಕಡೆ ಜನರಲ್ ವಾರ್ಡ್, ಈ ಕಡೆ ಸ್ಪೆಷಲ್ ವಾರ್ಡ್. ಆಸ್ಪತ್ರೆಯಿಂದ ಹೊರಗಡೆ ನೋಡಿ ಎಷ್ಟು ಸೊಗಸಾಗಿ ಕಾಣುತ್ತೆ. ಇಲ್ಲಿ ನವಿಲೆಲ್ಲ ಓಡಾಡುತ್ತೆ, ಆಗಾಗ ಕೋಗಿಲೆ ಕೂಗುತ್ತೆ. ನೋಡಿ, ಕಣ್ಣಾಯಿಸುವಷ್ಟು ಹಸಿರೆ. ಚೆನ್ನಾಗಿದೆ ಅಲ್ಲವೇ? ಹೂ ಗಿಡಗಳು. ಬನ್ನಿ ಈಗ ಒಂದು ಸ್ಪೆಷಲ್ ವಾರ್ಡ್ಗೆ ಹೋಗಿ ನೋಡೋಣ ಹೇಗಿದೆ ಅಂತ. 500 ರೂಪಾಯಿ ಕೊಡಬೇಕು ಸ್ಪೆಷಲ್ ವಾರ್ಡ್ಗೆ ಒಂದು ದಿನಕ್ಕೆ. ನೋಡಿ, ಇಲ್ಲಿ ಬೋರ್ಡ್ ನಲ್ಲಿ ಹಾಕಿದ್ದಾರೆ ಎಲ್ಲ. ಅಲ್ಲಿ ನರ್ಸ್ ಕೂತಿದ್ದಾರೆ. ಬನ್ನಿ, ಈ ಸ್ಪೆಷಲ್ ವಾರ್ಡ್ ಅಲ್ಲಿ 5 ಬೆಡ್ಗಳಿದೆ ನೋಡಿ. 1 ರೋಗಿಗೆ, ಇನ್ನು 4 ಕೇರ್ ಟೇಕರ್ಗೆ. ಹರಿಪ್ರಿಯಾ ಕೂತಿದ್ದಾರೆ. ಪೇಷಂಟ್ ಟ್ರೀಟ್ಮೆಂಟ್ಗೆ ಹೋಗಿದ್ದಾರೆ.
ವಿಶಾಲವಾಗಿದೆ, ಶುಚಿಯಾಗಿದೆ, ಚೆನ್ನಾಗಿದೆ. ಪೇಷಂಟ್ ಬಂದು ಊಟ ಮಾಡುತ್ತಿದ್ದಾರೆ. ಗೀತಶ್ರೀ ಅವರು ಊಟ ಮನೆದಮ್ಮ, ಹಾಸ್ಪಿಟಲ್ ಟೆಸ್ಟ್ ಇದೆಯಾ? ಮುದ್ದೆ ಇದ್ದಂಗಿದೆ. ಮುದ್ದೆ ಚಕ್ಲಿ ಅವ್ರು ಕೊಟ್ಟಿಲ್ಲ, ನಮ್ದು ನಿಮ್ಮದೇ. ಸ್ನೇಹಿತರೆ ಬನ್ನಿ, ಆತ್ರೇಯ ಸಸ್ಯಕಾಶಿಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ಸಸ್ಯಕಾಶಿಯಲ್ಲಿ ವಿಡಿಯೋ ಮಾಡಲು ಪರ್ಮಿಷನ್ ತೆಗೆದುಕೊಂಡಾಯಿತು. ಈಗ ಸಸ್ಯಕಾಶಿಯನ್ನು ನೋಡಿ ಬರೋಣ ಬನ್ನಿ. ನೋಡಿ, ಅಲ್ಲೊಂದು ಗೇಟು, ಇಲ್ಲೊಂದು ಗೇಟ್, ಎರಡು ಕಡೆ ಗೇಟ್ ಹಾಕಿರ್ತಾರೆ. ಸಂರಕ್ಷಿತವನ. ಆಯುರ್ವೇದ ಔಷಧೀಯ ಗಿಡಮೂಲಿಕೆಗಳನ್ನು ಬಳಸುವ ಮೂಲಕ ಆರೋಗ್ಯವನ್ನು ರಕ್ಷಿಸಬೇಕಾಗುತ್ತದೆ. ಇದು ನೋಡಿ, ಔದುಂಬರ ಗಿಡ ಕಾಯಿ ಬಿಟ್ಟಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಔಷಧೀಯ ಗಿಡಮೂಲಿಕೆಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಅದು ಹತ್ತಿರದಲ್ಲಿಯೇ ಇರಬೇಕು. ಆದ್ದರಿಂದ ಅಂತಹ ಔಷಧೀಯ ಗಿಡಮೂಲಿಕೆಗಳನ್ನು ನೆಡುವುದು ಈಗಿನ ಅಗತ್ಯವಾಗಿದೆ. ಮಾನವ ನಿರ್ಮಿತ ಸಮಸ್ಯೆಗಳಿಂದಾಗಿ ಅನೇಕ ಔಷಧೀಯ ಸಸ್ಯಗಳು ವಿರಳವಾಗಿದೆ. ಆದ್ದರಿಂದ ಅವುಗಳ ತೋಟವು ಅವುಗಳ ಲಭ್ಯತೆಯನ್ನು ಹೆಚ್ಚಿಸಲು ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಭವಿಷ್ಯದ ಹಿಂದೂ ರಾಷ್ಟ್ರದಲ್ಲಿ ಆಯುರ್ವೇದವು ಚಿಕಿತ್ಸೆಯ ಏಕೈಕ ವಿಧಾನವಾಗಿದೆ. ಈ ದೃಷ್ಟಿಕೋನದಿಂದ ಆಯುರ್ವೇದವನ್ನು ಪೋಷಿಸಲು ಔಷಧೀಯ ಗಿಡಮೂಲಿಕೆಗಳ ಕೃಷಿ ಅತ್ಯಗತ್ಯ. ಆಯುರ್ವೇದವು ಭಾರತೀಯ ವಿಜ್ಞಾನವಾಗಿದೆ. ಅದನ್ನು ಪೋಷಿಸಲು ಔಷಧೀಯ ಗಿಡಮೂಲಿಕೆಗಳನ್ನು ಬೆಳೆಸುವುದು ಪ್ರತಿಯೊಬ್ಬ ದೇಶಭಕ್ತನ ಕರ್ತವ್ಯ ಅಂತ ಇಂದು ಜನಜಾಗೃತಿ ಸಮಿತಿಯವರು ಹೇಳಿದ್ದಾರೆ. 19 ವರ್ಷಗಳಿಂದ ಈ ಅರಣ್ಯವನ್ನು ಸಂರಕ್ಷಣೆ ಮಾಡುತ್ತಿದ್ದಾರೆ, ಅಂದರೆ ಬೆಳೆಸುತ್ತಿದ್ದಾರೆ. ಶ್ಲೇಷಮಂತಕ ಎಲ್ಲ ಮರ ಆಗಿದೆ ನೋಡಿ. ಇದು ಅಂಟಿನಕಾಯಿ ಅಂತ, ಇದನ್ನ ನಾವು ಚಿಕ್ಕಂದರಿದ್ದಾಗ ತಿನ್ನುತ್ತಿದ್ದೆವು. ಈಗ ಸಿಗುವುದೇ ಅಪರೂಪ. ತಿನ್ನಲು ಚೆನ್ನಾಗಿರುತ್ತದೆ, ಅಂಟಂಟಾಗಿ. ಅತ್ಯಂತ ಅಗತ್ಯವಾದ ಆಯ್ದ ಔಷಧೀಯ ಗಿಡಮೂಲಿಕೆಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ನೀಡಲಾಗಿದೆ. ಔಷಧೀಯ ಗಿಡಮೂಲಿಕೆಗಳ ಹೆಸರುಗಳು ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿರಬಹುದು. ಆದ್ದರಿಂದ ಪ್ರತಿಯೊಂದು ಗಿಡಮೂಲಿಕೆಯ ತಾಂತ್ರಿಕ ಮತ್ತು ವೈಜ್ಞಾನಿಕ ಹೆಸರುಗಳನ್ನು ಸಹ ಆವರಣಗಳಲ್ಲಿ ನೀಡಲಾಗಿದೆ. ಮಾವು ನೋಡಿ, ಮರದ ತುಂಬ ಬಿಟ್ಟಿದೆ. ಅಮ್ರ, ಮಳೆಗಾಲದ ಮೊದಲು ಅಂದರೆ ಜೂನ್ 15 ಮತ್ತು ಜುಲೈ 15ರ ನಡುವೆ ಔಷಧೀಯ ಗಿಡಮೂಲಿಕೆಗಳನ್ನು ನೆಟ್ಟರೆ ಅವು ಸೂಕ್ತವಾಗಿ ಬೆಳೆಯುತ್ತವೆ. ಬೀಜಗಳು, ಸಸಿಗಳು, ಮಣ್ಣಿನ ಮಡಕೆಗಳು ಇತ್ಯಾದಿಗಳನ್ನು ಸಂಘಟಿಸಲು ಸುಧಾರಿತ ಸಿದ್ಧತೆಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ನೋಡಿ, ಹೆಂಚಿನಿಂದ. ಪ್ರಾತ್ಯಕ್ಷಿಕ ಕೊಠಡಿ. ಇಲ್ಲಿ ವಿಚಾರಿಸಲು ಯಾರೂ ಇಲ್ಲ. ಹಾಗೆ ಅರಣ್ಯವನ್ನು ನೋಡುತ್ತಾ ನೋಡುತ್ತಾ ನಾವು ಹಾಗೆ ಗೀತಶ್ರೀ ಅವರು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆ ಚಿಕಿತ್ಸೆಯ ಅನುಭವವನ್ನು ಹಾಗೆ ಕೇಳುತ್ತಾ ಅರಣ್ಯವನ್ನು ನೋಡೋಣ. ನಾನು ಗೀತಶ್ರೀ. ನಾನು ಈ ದಿನ ದೊಡ್ಡಬಳ್ಳಾಪುರದ ಹತ್ರ, ಅಂದ್ರೆ ದೊಡ್ಡಬಳ್ಳಾಪುರ ಸರಿಸುಮಾರು 4 ಕಿಲೋಮೀಟರ್ ಹತ್ತಿರದಲ್ಲಿರುವ ಆತ್ರೇಯ ಆಯುರ್ವೇದ ಕಾಲೇಜು ಮತ್ತೆ ಆಸ್ಪತ್ರೆ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ನಮ್ಮ ವೀಕ್ಷಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಹಿತಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಆಸ್ಪತ್ರೆ ಬಗ್ಗೆ ಹೇಳಬೇಕು ಅಂದರೆ ಇದು ಆಯುರ್ವೇದ ಕಾಲೇಜು ಮತ್ತು ಸೀನಿಯರ್ ಡಾಕ್ಟರ್ಸ್
ಮುಗಿಸಿರೋರೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಹೇಗಿದೆ ಫೆಸಿಲಿಟೀಸು ಅಂದರೆ ಜನರಲ್ ವಾರ್ಡ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮತ್ತು ಸ್ಪೆಷಲ್ ವಾರ್ಡ್ ಬೇಕು ನಮಗೆ ಅಂದರೆ 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದು ಬಿಟ್ಟು ಯಾವುದೇ ಟ್ರೀಟ್ಮೆಂಟ್ಗೆ ಅಂತ ಯಾವುದು ಫೀಸಸ್ ಚಾರ್ಜ್ ಮಾಡೋದಿಲ್ಲ. ಅದ್ರ ಜೊತೆ ಫ್ರೀ, ಪೇಷಂಟಿಗೆ ಮಾತ್ರ ಫ್ರೀ ಊಟ ಇರುತ್ತೆ. ಯಾರಾದರೂ ಕೇರ್ ಟೇಕರ್ಸ್ ಇದ್ದರೆ ಅವ್ರಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅದು ತುಂಬ ಚೀಪಾಗೇ ಇರುತ್ತೆ, ನಮಗೇನು ಅಷ್ಟು ಎಕ್ಸ್ಪೆನ್ಸಸ್ ಅನಿಸೋದಿಲ್ಲ. ಮತ್ತು ಮೆಡಿಸನ್ಸ್, ಆಯಿಲ್ಗಳು ಏನಾದರೂ ನಮಗೆ ಅವಶ್ಯಕತೆಗೆ ನಮ್ಮ ಆರೋಗ್ಯಕ್ಕೆ ತಕ್ಕಂಗೆ ಒಂದಷ್ಟು ಔಷಧಿಗಳನ್ನ ಬರ್ಕೊಡ್ತಾರೆ. ಅದು ತುಂಬ ಕಡಿಮೆ ಬೆಲೆಯಲ್ಲೇ ಸಿಗೋಂತಕ್ಕಂಥ ಔಷಧಿಗಳಿರುತ್ತೆ. ಅಲ್ಲೇ ಮೆಡಿಕಲ್ ಶಾಪ್ ಇದೆ, ಅಲ್ಲಿ ಸಿಗಲಿಲ್ಲ ಅಂದರೆ ದೊಡ್ಡಬಳ್ಳಾಪುರ ಕಬಾಡಿ ಆಯುರ್ವೇದ ಮತ್ತು ಇಂಗ್ಲೀಷ್ ಮೆಡಿಸನ್ ಸಹ ಅಲ್ಲಿ ಸಿಗುತ್ತೆ, ಎಲ್ಲ ಅಲ್ಲೇ ಸಿಗುತ್ತೆ. ಮತ್ತು ಮೆಡಿಕಲ್ ಶಾಪು 3:30 ತನಕ ಮಾತ್ರ ತೆಗೆದಿರುತ್ತೆ, ಬೆಳಗ್ಗೆ 9:30ಯಿಂದ 3:30 ತನಕ ಮಾತ್ರ ತೆಗೆದಿರುತ್ತೆ. ಅದು ಬಿಟ್ಟು ಅಲ್ಲಿ ಟ್ರೀಟ್ಮೆಂಟು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ವಾರಾನುಗಟ್ಟಲೆ ಹತ್ತಿರ ಪತ್ರ ಇರೋರೆಲ್ಲ ಬಂದು ಅಲ್ಲಿ ವಾರಾನುಗಟ್ಟಲೆ ಅಡ್ಮಿಟ್ ಆಗಿ ಒಳ್ಳೆ ಚಿಕಿತ್ಸೆ ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ವಿಸಿಟಿಂಗ್ ಬರ್ತಾ ಇರ್ತಾರೆ ಡಾಕ್ಟರ್ಸು, ಚೆಕಪ್ ಮಾಡ್ತಾ ಇರ್ತಾರೆ. ನೀವು ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಮೇಡಮ್? ಖಂಡಿತ ತೊಗೊಂಡಿದ್ದೀನಿ ಸರ್, ಅದಕ್ಕೋಸ್ಕರನೇ ಉಪಯೋಗ ಆಗಲಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆಗಿತ್ತು ಟ್ರೀಟ್ಮೆಂಟು? ತುಂಬ ಚೆನ್ನಾಗಿತ್ತು. ಟ್ರೀಟ್ಮೆಂಟ್ ಮುಗಿದ್ಮೇಲೆ ವಾಕ್ ಕಳಿಸ್ತಾಯಿದ್ರು. ಅವಶ್ಯಕತೆ ಇರೋರಿಗೆ ಫಿಸಿಯೋಥೆರಪಿ ಕೂಡ ಮಾಡಿಸ್ತಾರೆ, ಯೋಗ ಹೇಳ್ಕೊಡ್ತಾರೆ. ಸುತ್ತಮುತ್ತ ವಾತಾವರಣ ತುಂಬ ಪ್ರಶಾಂತವಾಗಿದೆ. ದೊಡ್ಡ ಪಾರ್ಕ್ ಇದೆ, ಅಲ್ಲಿ ವಾಕ್ ಮಾಡೋದಕ್ಕೆ ಜಾಗ ಇದೆ. ಕಾಡಿನ ಮಧ್ಯೆ ಇರೋದ್ರಿಂದ ತುಂಬ ಪ್ರಶಾಂತವಾದ ವಾತಾವರಣ. ಆ ವಾತಾವರಣದಲ್ಲೇ ರೋಗಿಗೆ ಒಂದಷ್ಟು ಕಾಯಿಲೆ ವಾಸಿಯಾಗೋ ಥರ ಇದೆ ವಾತಾವರಣ. ಮೇಡಮ್, ಈ ಯಾತ್ರೆ ಆಸ್ಪತ್ರೆಯಲ್ಲಿ ಬೇರೆ ಯಾವ್ಯಾವ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಾ ನಿಮಗೆ? ಸರ್, ಇಲ್ಲಿ ಎಲ್ಲ ಥರ ಕಾಯಿಲೆಗಳಿಗೂ ಚಿಕಿತ್ಸೆ ಕೊಡ್ತಾರೆ. ಮುಂಚೆ ಇದು ಬರೀ ಪೈಲ್ಸ್ಗೆ ಮಾತ್ರ ಕೊಡ್ತಿದ್ರು ಅಂತ ಹೇಳ್ತಿದ್ರು, ಬಟ್ ಈಗ ಫ್ರೋಸನ್ ಶೋಲ್ಡ್ರು, ಮಂಡಿ ನೋವು, ಜಾಯಿಂಟ್ ಪೈನ್ಸು, ಮತ್ತು ಡಿಸ್ಕ್ ಬಲ್ಜು, PCOD, ಆಮೇಲೆ ತುಂಬ ಒಬೆಸಿಟಿ ಇರೋರಿಗೆ ಎಲ್ಲದಕ್ಕೂ ಕೊಡ್ತಾರೆ, ಮೆಡಿಸನ್ ಕೊಡ್ತಾರೆ ಸರ್. ಟ್ರೀಟ್ಮೆಂಟ್ಸ್ ಇರುತ್ತೆ ಅಲ್ಲಿ. ಯಾವ ಥರದ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್? ಅಲ್ಲಿ ಬರೀ ಆಯಿಲ್ ಮಸಾಜಸ್ ಇರುತ್ತೆ, ಪಂಚಕರ್ಮ ಟ್ರೀಟ್ಮೆಂಟ್ ಇರುತ್ತೆ, ಆಗಲೇ ಹೇಳ್ದಂಗೆ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾರೆ. ಅವರವರ ಸಮಸ್ಯೆಗೆ ತಕ್ಕಂಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಬರುವಂಥ ರೋಗಿಗಳಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ? ಅಂದರೆ ವಾಸಿ ಮಾಡ್ಕೊಂಡು ಹೋಗ್ತಾರಾ? ಖಂಡಿತ ಸರ್, ಯಾಕಂದರೆ ನಾನು ಅಲ್ಲಿ ಅಡ್ಮಿಟ್ ಆಗಿದ್ದೆ. ನಾನು 8 ದಿನ ಅಲ್ಲಿದ್ದೆ. ನನಗೂ ಡಿಸ್ಕ್ ಬಲ್ಜ್ ಪ್ರಾಬ್ಲಮ್ ಆಗಿತ್ತು. ಸೊ ನನಗೆ ಎಷ್ಟೋ ಕ್ಯೂರ್ ಆಗಿದೆ, 50% to 60% ಪರವಾಗಿಲ್ಲ. ನನಗೆ ಎದ್ದು ಓಡಾಡೋಕ್ಕೆ ಸಹ ಆಗ್ತಿರ್ಲಿಲ್ಲ. ಪೇಯ್ನ್ ಕಾಲ್ಗೆಲ್ಲ ಸ್ಪ್ರೆಡ್ ಆಗಿತ್ತು. ಸೊ ಕೊಟ್ಟಿರೋ ಟ್ರೀಟ್ಮೆಂಟಿಂದ ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಳ್ಳೋ ಥರ ಆಗಿದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮೇಡಮ್, ಅವರು ನಿಮ್ಮಮ್ಮನಾ? ನಮ್ಮ ತಾಯಿ. ಹೌದಾ? ಅವರು ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರಾ? ಹೌದು, ತೊಗೊಂಡಿದ್ದೀನಿ. ನಾನು ಹೋಗಿದ್ದೀನಿ. ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲು. ಅಲ್ಲಿ ಚಿಕಿತ್ಸೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ ಚಿಕಿತ್ಸೆ, ಅಷ್ಟು ಹೇಳಬಲ್ಲೆ. ಇದು ಏನಕ್ಕೆ ವಿಡಿಯೋ ಮಾಡ್ತಿರೋ ಮೂಲ ಕಾರಣ ಅಂದರೆ ಬಡವರು ಕೂಡ ಅಲ್ಲೋಗಿ ಚಿಕಿತ್ಸೆ ಪಡಿಬೋದು. ತುಂಬ ಅನುಕೂಲಕರವಾಗಿದೆ. ಒಂದು ಖರ್ಚೆಲ್ಲ ಸೇರಿದ್ರು ಒಂದು 5,000 ರೂಪಾಯಲ್ಲಿ ಎಲ್ಲ ಮುಗ್ದೋಗುತ್ತೆ. ಒಂದು 2,000 ರೂಪಾಯಿ ಆಯಿಲ್ಸ್ ಕೊಡ್ತಾರೆ, ಯಾವ್ಯಾವ ಆಯಿಲ್ ಬೇಕಾಗುತ್ತೆ ಅಂತ. ಇನ್ನು ಮಿಕ್ಕಿದ್ದು ಫ್ರೀ ಊಟ ಇರುತ್ತೆ, ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಬೆಡ್ ಚಾರ್ಜ್ ಒಂದು ಕೊಡಬೇಕಾಗತ್ತೆ, ಇನ್ನೇನು ಡಾಕ್ಟರ್ ಚಾರ್ಜಸ್ ಎಲ್ಲ ಇರೋದಿಲ್ಲ. ಸೊ ಯಾರಾದರೂ ತೊಂದರೆ ಇರೋರು ಬಂದು ಅನುಕೂಲನ ಪಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಓಕೆ ಮೇಡಮ್, ಧನ್ಯವಾದ ನಿಮ್ಮ ಮಾಹಿತಿಗೆ. ಸ್ನೇಹಿತರೆ, ಗೀತಶ್ರೀ ಅವರು ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ. ನೋಡಿ, ಬಡವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಆಯುರ್ವೇದೀಯ ಚಿಕಿತ್ಸೆಯನ್ನು ಪಡೆಯಬಹುದು. ನೋಡಿ, ಒಮ್ಮೆ ಯಾರಿಗಾದ್ರೂ ಸಮಸ್ಯೆ ಇದ್ದಾಗ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡೆದು ನೋಡಿ. ಕೋಗಿಲೆಯ ಕೂಗು ಕೇಳಿಸ್ತಾನೆ ಇದೆ ಅರಣ್ಯದೊಳಗಡೆ ಬಂದಾಗಿಂದ. ಬಹಳ ದೊಡ್ಡದಾಗಿದೆ ನೋಡಿ, ಎಲ್ಲಿಂದ ಎಲ್ಲಿಗೂ ಇದೆ ಮರಗಳು. ನಾವು ವಿಡಿಯೋ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಸ್ನೇಹಿತರೆ, ಆತ್ರೇಯ ಆಯುರ್ವೇದ ಆಸ್ಪತ್ರೆಗೆ ಬಂದರೆ ತಪ್ಪದೆ ಈ ಸಸ್ಯಕಾಶಿಗೂ ಒಮ್ಮೆ ಭೇಟಿ ಕೊಡಿ. ಇಲ್ಲಿ
ನವಿಲುಗಳ ಓಡಾಟವೂ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ. ಮುಂದೆ ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಧನ್ಯವಾದಗಳು.